ಅಗ್ಗವಣೆಯವಸರ ಸದಾಚಾರ ಸತ್ಕ್ರಿಯವೆಂಬ ಭೂಮಿಯ ಮೇಲೆ ಸರ್ವಶುದ್ಧವೆಂಬ ಗೋಮಯವ ತಂದು ವಿನಯಾರ್ಥವನೆಂಬ ಉದಕದಿಂದ ಸಮ್ಮಾರ್ಜನೆಯಂ ಮಾಡಿ ತನುವಿನ ಅವಗುಣಗಳಂ ಹುಡಿಗೊಟ್ಟಿ ರಂಗವಾಲೆಯನಿಕ್ಕಿ ಅಕ್ಷಾಯವೆಂಬ ಬಿಂದಿಗೆಯಲ್ಲಿ ಪರಮಾನಂದವೆಂಬ ಅಗ್ಗವಣೆಯ ತಂದು ಸಮರಸದಿಂದ ಮಜ್ಜನ ಕೆರೆಯಲು ಹೃದಯ ಕಮಲವೆಂಬ ಪುಷ್ಪಮಂ ಸಲಿಸಿ ಸೌಖ್ಯತರ ಶಾಂತಿಯೆಂಬ ಗಂಧವನಿಟ್ಟು ಅಕ್ಷಯವೆಂಬ ಅಕ್ಷತೆಯನಳವಡಿಸಿ ಸದ್ಭಾವವೆಂಬ ಧೂಪಮಂ ಬೀಸಿ ಸುಜ್ಞಾನವೆಂಬ ನೀವಾಳಿಯನೆತ್ತಿ ನಿತ್ಯ ನಿರಂಜನವೆಂಬ ನಿರಾಜನಮಂ ಬೆಳಗಲು ಬ್ರಹ್ಮನಾದವೆಂಬ ಘಂಟೆಯಂ ಭಾರಿಸಲು ನಿತ್ಯಲಿಂಗಾರ್ಚನೆಗೆಡೆ ಮಾಡಲು ಇದರ ಮರ್ಮ ಕರ್ಮ ಸ್ಥಿತಿಯ ನರಿದು ಶಿವಲಿಂಗಾರ್ಚನೆಯ ಮಾಡಬಲ್ಲಡೆ ಮರ್ತದಲ್ಲಿ ನಾನಾರನೂ ಕಾಣೆನು ಕೂಡಲ ಸಂಗಮದೇವ ಪ್ರಭು ಶಿವಲಿಂಗಾರ್ಚನೆಯಂ ಮಾಡಲು ನಾನೇ ಪರಿಚಾರಕನು. ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ: ಮನ ಮಂಗಲಮಯ, ಸಮಯವೇ ಮಜ್ಜನ ಜಲ, ಅಂಗದಲ್ಲಿ ಸದಾಚಾರ ಸತ್ಕ್ರಿಯೆಯೆಂಬ ಭೂಮಿಯ ಮೇಲೆ ಸರ್ವಾಂಗ ಶುದ್ಧವೆಂಬ ಗೋಷಗಣಿಯ ತಂದು ಭೃತ್ಯಭಾವವೆಂಬ ಜಲದಿಂದ ಸಾರಣೆಯ ಮಾಡಿದೆನು. ಎಂದೆಂದು ಅಳಿಯದ ಅಕ್ಷಾಯವೆಂಬ ಬಿಂದಿಗೆಯಲ್ಲಿ ಪರಮಾನಂದವೆಂಬ ಮೀಸಲ ಜಲವ ತಂದು ಲಿಂಗಾಂಗ ಸಮರತಿಯ ಭಾವದಿಂದ ಮಹಾಲಿಂಗಕ್ಕೆ ಮಜ್ಜನ ಮಾಡಿದೆನು. ಹೃದಯ ಕಮಲವೆಂಬ ಶಿವಭಕ್ತಿ ಸೌರಭ ಸೂಸುವ ಪುಷ್ಪವನರ್ಪಿಸಿ ಪರಮ ಸುಖ ಶಾಂತಿಯೆಂಬ ಗಂಧವ ಧರಿಸಿದೆನು. ಅನವರತ ಅಳಿಯದ ಅಕ್ಷಯವೆಂಬ ಅಕ್ಷತೆಯನರ್ಪಿಸಿ ಸದ್ಭಾವವೆಂಬ ಸುಮಧುರ ಗಂಧವ ಧರಿಸಿದೆನು. ಅನವರತ ಅಳಿಯದ ಅಕ್ಷಯವೆಂಬ ಅಕ್ಷತೆಯನರ್ಪಿಸಿ ಸದ್ಭಾವವೆಂಬ ಸುಮಧುರ ಧೂಪವ ಬೀಸಿ ಸುಜ್ಞಾನವೆಂಬ ಆರತಿಯನೆತ್ತಿ ನಿತ್ಯ ನಿರಂಜನವೆಂಬ ಕರ್ಪೂರವ ಬೆಳಗಿದೆನು. ತಾನೇ ತಾನಾದ ಶಿವೋಹಂ ಭಾವದ ಬ್ರಹ್ಮನಾದವೆಂಬ ಘಂಟೆಯ ನಾದವ ನುಡಿಸಿ ನಿತ್ಯಲಿಂಗಾರ್ಚನೆಯ ಮಾಡಿದೆನು. ಇಂತಿ ಪ್ರಾಣಲಿಂಗಾರ್ಚನೆಯ ನಿಜ ರಹಸ್ಯವನರಿದು ಪ್ರಾಣಲಿಂಗಾರ್ಚನೆಯ ಮಾಡುವವರು ಮರ್ತ್ಯದಲ್ಲಿ ಯಾರನ್ನೂ ನಾ ಕಾಣಲಾರೆನು. ಇಂತಿ ಪ್ರಾಣಲಿಂಗ ಪೂಜೆಯನ್ನು ಪ್ರಭುದೇವ ಮಾಡಿದರೆ ನಾನು ಆ ಪೂಜೆಗೆ ಸೇವಕನಾದೆ ಎಂದು ಬಸವಣ್ಣನವರು ಹೇಳುತ್ತಿರುವುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿರ್ದು ನಿಟ್ಟೆಲುವ ನೆಟ್ಟನೆ ಮಾಡಿ ಅಧೋಮುಖ ಕಮಲವ ಬಲಿದು ಊರ್ಧ್ವಮುಖವ ಮಾಡಿ ಇಂದ್ರಿಯಗಳನ್ನು ಏಕಮುಖವ ಮಾಡಿ ಚಂದ್ರ ಸೂರ್ಯರನೊಂದೇ ಠಾವಿನಲ್ಲಿರಿಸಿ ಅತ್ತಿತ್ತ ಮಿಸುಕದೆ ನಡುಗೀರ ಜ್ಯೋತಿಯ ದೃಢವಾಗಿ ಹಿಡಿದು ಪರಮಾನಂದದ ಮಠದೊಳಗೆ ಪ್ರಾಣಲಿಂಗಾರ್ಚನೆಯ ಮಾಡುವ ಮಹಾಮಹಿಮರ ತೋರಿ ಬದುಕಿಸಾ ಕೂಡಲ ಚನ್ನ ಸಂಗಯ್ಯ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಶಿವಸಾಮರಸ್ಯದತ್ತ ಊರ್ಧ್ವಗಾಮಿಗೊಳಿಸಲು ಸೂಕ್ತವೆನಿಸುವ ಪಶ್ಚಿಮಮುಖಿಯಾದ ಪದ್ಮಾಸನದಲ್ಲಿ ಸುಸ್ಥಿರವಾಗಿ ಕುಳಿತು ಮೇರುದಂಡವೆನಿಸುವ ಬೆನ್ನೆಲುವು ನೀಟಾಗಿರಿಸಿ ಲೋಕಗುಣ, ಹಸಿವು, ದುರಿತಚೇಷ್ಟೆ, ಕೋಪ, ನಿದ್ರೆ, ಚಂಚಲತೆ, ಅಧರ್ಮ ಬುದ್ಧಿ, ವಿಷಯಾತುರತೆಗಳೆಂಬ ಜೀವನ ಗುಣ ಜಾಗ್ರತೆಗೆ ಕಾರಣವಾದ ಅಗ್ನಿ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯಗಳೆಂಬ ಹೃದಯ ಸ್ಥಾನದಲ್ಲಿ ಅಧೋಮುಖಿಯಾಗಿರುವ ಅಷ್ಟದಳ ಕಮಲವನ್ನು ಬಲಿದು ಪ್ರಾಣಲಿಂಗದತ್ತ ಊರ್ಧ್ವಮುಖವ ಮಾಡಿ ಪಂಚಜ್ಞಾನೇಂದ್ರಿಯಗಳನ್ನು ಅರಿವಿನ ಮನದಲ್ಲಿ ಏಕಾಗ್ರವ ಮಾಡಿ ಸೂರ್ಯ ಚಂದ್ರ ಎನಿಸುವ ಎರಡೂ ನಯನದ ದೃಷ್ಟಿ ಮತ್ತು ಇಡಾಪಿಂಗಳದ ನಾಡಿಗಳನ್ನು ಮಹಾಲಿಂಗವೆಂಬ ಒಂದೇ ಸ್ಥಾನದಲ್ಲಿರಿಸಿ ದೃಷ್ಟಿ ಮನ ಪವನಗಳನ್ನು ಅತ್ತಿತ್ತ ಚಲಿಸದಂತೆ ನಿಶ್ಚಲವ ಮಾಡಿ
ಸುಷುಮ್ನವೆನಿಸುವ ಬ್ರಹ್ಮರಂಧ್ರದ ಮಹಾಜ್ಯೋತಿಯನ್ನು ಭಾವ ಹಸ್ತದಲ್ಲಿ ದೃಢವಾಗಿ ಹಿಡಿದು ಸ್ಥಿರ ಚಿತ್ತದಿಂದ ಪರಮಾನಂದ ಎಂಬ ಮಹಾಮಠದೊಳಗೆ ಮಂಡಿಸಿ ಮಹಾಪ್ರಭೆಯಿಂದ ಬೆಳಗುವ ಪ್ರಾಣಲಿಂಗ ಪೂಜೆಯನ್ನು ಮಾಡುವ ಮಹಾಮಹಿಮರಾದ ಶರಣರ ಪಾದವ ತೋರಿಸಿ ಎನ್ನನ್ನು ಬದುಕಿಸುದೇವಾ ಎಂದು ಬೇಡುವುದೇ ಈ ವಚನದ ತತ್ವಾನುಭವವಾಗಿದೆ.